ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಟಾಪ್ 50 ಇಂಜಿನಿಯರಿಂಗ್ ಕಾಲೇಜಸ್, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರ್ಯಾಂಚ್ಗೆ ನೋಡೋಣ. ಯಾಕಂದರೆ ನಿಮಗೆ ಗೊತ್ತಿದೆ, ಮೋಸ್ಟ್ ಹೈಯೆಸ್ಟ್ ಟಾಪ್ ರೆಪ್ಯುಟೇಟೆಡ್ ಹಾಗೆ ಡಿಮ್ಯಾಂಡ್ ಇರುವಂತಹ ಬ್ರ್ಯಾಂಚ್ ಯಾವುದಪ್ಪ ಅಂತಂದರೆ ಅದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಸೊ ಆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ ಟಾಪ್ 50 ಇಂಜಿನಿಯರಿಂಗ್ ಕಾಲೇಜಸ್ ಏನು ಬರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನದು ವಾಟ್ಸಪ್ ಚಾನಲ್ ಇದೆ. ವಾಟ್ಸಪ್ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ, ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಅಥವಾ ಸ್ಕಾಲರ್ಶಿಪ್ ರಿಲೇಟೆಡ್ ಯಾವುದೇ ಇನ್ಫಾರ್ಮೇಷನ್ ಬಂದರೂ ನಿಮಗೆ ಪಾಸ್ ಮಾಡ್ತಿರ್ತೇನೆ. ಓಕೆ, ಈಗ ನಿಮಗೆ ಆಲ್ರೆಡಿ KCET ರಿಸಲ್ಟ್ಸ್ ರಿಲೀಸ್ ಆಗಿದೆ. ಇನ್ನೇನು 10ನೇ ತಾರೀಕಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿಯನ್ನು ಕಾಲೇಜಸನ್ನು ಯಾವ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ಳೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ನಾನು. ಬಟ್ ನೀವು ಫಸ್ಟು ಈಗ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ನೀವು ಯಾವ ಬ್ರ್ಯಾಂಚಿಗೆ ಇಂಟ್ರೆಸ್ಟ್ ಇದ್ದೀರಾ ಜಾಯ್ನ್ ಆಗೋದಕ್ಕೆ, ಇಂಜಿನಿಯರಿಂಗ್ ಅಥವಾ ಬೇರೆ ಯಾವುದು ಕೋರ್ಸ್ಗಳಿಗೆ ಜಾಯ್ನ್ ಆಗೋದಕ್ಕೆ, ಅವುಗಳನ್ನು ನೀವು ಲಿಸ್ಟ್ ಮಾಡ್ಕೋಬೇಕು ನಿಮ್ಮ ರ್ಯಾಂಕ್ ವೈಸ್. ನಾನು ಆಲ್ರೆಡಿ ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೀನಿ, ನಿಮ್ಮ ಯಾವ ರ್ಯಾಂಕ್ಗೆ ಯಾವ ಕಾಲೇಜಸ್ಸು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಅಲ್ಲಿ ನೀವು ಕಾಮೆಂಟ್ ಮಾಡಿ ನಿಮ್ಮ ರ್ಯಾಂಕ್ ಮತ್ತು ನಿಮ್ಮ ರಿಸರ್ವೇಷನ್ ಏನಿದೆ, ಹಾಗೆ ನಿಮ್ಮ ಎಕ್ಸ್ಪೆಕ್ಟೆಡ್ ಬ್ರ್ಯಾಂಚ್ ಯಾವುದು ಅನ್ನೋದನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ರೆ ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಈಗ ನಿಮಗೆ ಮೇಜರ್ ಏನಪ್ಪ ಅಂದರೆ, ಲಿಸ್ಟ್ ಮಾಡ್ಕೋಬೇಕು ನಿಮ್ಮ ರ್ಯಾಂಕ್ಗೆ ಯಾವ್ಯಾವ ಕಾಲೇಜಸ್ ಸಿಗಬಹುದು ಅನ್ನೋದಕ್ಕಿಂತ ನಾನು ಅಲ್ಲಿ ಆಪ್ಷನ್ ಎಂಟ್ರಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಡೀಟೇಲಾಗಿ. ಸಿಗಬಹುದು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೋಬಾರ್ದು. ನಿಮ್ಮ ರ್ಯಾಂಕ್ಗೆ ಸಿಗುವಂತಹ ಕಾಲೇಜುಗಳು, ಇಲ್ಲಿ ಸಿಗದೇ ಇರುವಂಥ ಕಾಲೇಜುಗಳನ್ನು ಸಹ, ಟಾಪ್ ಕಾಲೇಜುಗಳನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕೋಬೇಕಾಗತ್ತೆ. ಯಾಕೆ ಇದೇ ಕಾಲೇಜೇ ಅದೇ ಕಾಲೇಜೇ ಸಿಗುತ್ತೆ ಅಂತ ನೀವು ಎಕ್ಸಾಕ್ಟಾಗಿ ಹೇಳೋಕ್ಕೆ ಒಂದು ಅಪ್ರಾಕ್ಸಿಮೇಟಾಗಿ ಹೇಳ್ಬೋದು. ಹಾಗಾಗಿರೋದ್ರಿಂದ ಸೊ ನಾನೀಗ ನೋಡೋಣ ಟಾಪ್ 50 ಇಂಜಿನಿಯರಿಂಗ್ ಕಾಲೇಜಸ್. ವಿಡಿಯೋನ ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿ, ನಿಮಗೆ ಫುಲ್ ಡೀಟೇಲಾಗಿ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ ಕವರ್ ಆಗುತ್ತೆ. ಫಸ್ಟ್ ಒನ್ ಬರೋಣ, ಟಾಪ್ 1 ರೆಪ್ಯುಟೇಟೆಡ್ ಕಾಲೇಜು RV ಕಾಲೇಜ್ ಆಫ್ ಇಂಜಿನಿಯರಿಂಗ್. RVನಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ನಿಮಗೆ ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ. ಸೊ ಎರಡೆರಡು ಕಾಲೇಜುಗಳು ಬರ್ತಾ ಇರ್ತವೆ ನಿಮಗೆ. PS ಅಲ್ಲಿ ಬಂದಾಗ ನಿಮಗೆ 2 ಕಾಲೇಜಸ್ ಕಾಣಿಸುತ್ತೆ. ರಾಮಯ್ಯದಲ್ಲಿ ಬಂದರೂ ಅಷ್ಟೇ ನಿಮಗೆ ಎರಡೆರಡು ಕಾಲೇಜಸ್ ಕಾಣಿಸುತ್ತೆ. ಸೊ ನೀವು ಸ್ವಲ್ಪ ಅದನ್ನು ಕೇರ್ಫುಲ್ಲಾಗಿರಬೇಕು. ಎರಡೆರಡು ಬ್ರಾಂಚ್ ಇರೋದು. ಮೇನ್ ಬ್ರಾಂಚ್ ಯಾವುದು? ಮೇನ್ ಬ್ರಾಂಚ್ ಯೂಶ್ವಲಿ ಚೆನ್ನಾಗಿರುವಂಥದ್ದು. ಅಬ್ವಿಯಸ್ಲಿ ಸೆಕೆಂಡ್ ಬ್ರಾಂಚು ಚೆನ್ನಾಗಿದೆ, ಬಟ್ ರೆಪ್ಯುಟೇಷನಲ್ ವೈಸ್ ಬಂದಾಗ ಸೊ ಟಾಪ್ ಫಸ್ಟ್ ಬ್ರಾಂಚು ನಮಗೆ ಟಾಪ್ ರೆಪ್ಯುಟೇಟೆಡ್ ಆಗಿರುತ್ತೆ. ಈಗ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ಅ ಫಸ್ಟ್ ಒನ್. ಸೆಕೆಂಡ್ ನೋಡೋದಾದರೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೆಕೆಂಡ್ ಒಂದು ಬಂದು PUS ಯೂನಿವರ್ಸಿಟಿ, ರಿಂಗ್ ರೋಡ್ ಕ್ಯಾಂಪಸ್ಸಲ್ಲಿರುವಂಥದ್ದು. ಇನ್ನೊಂದಿದೆ PS, ಅದು ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ BMSCE ಬಸವನಗುಡಿ ಬ್ಯಾಂಗ್ಳೂರ್. UVCE ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ನಿಮಗೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೇರೆ ಬರುತ್ತೆ, ಮತ್ತು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮಗೆ ಮಲ್ಟಿಪಲ್ ಡಿವಿಷನ್ಸ್ ಬರುತ್ತೆ. ಸ್ವಲ್ಪ ಅದನ್ನು ಕೇರ್ಫುಲ್ಲಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ. ಇದು ನಾನು ಹೇಳ್ತಿರುವಂಥದ್ದು ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೆಕ್ಸ್ಟ್ ಸಿಕ್ಸ್ತ್ ಬಂದು ಕ್ರೈಸ್ಟ್ ಯೂನಿವರ್ಸಿಟಿ ಫ್ಯಾಕಲ್ಟಿ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಬರುತ್ತೆ. ನೆಕ್ಸ್ಟು SJCE ಬರುತ್ತೆ, ಶ್ರೀ ರಾಜರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಮತ್ತು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರು. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಆಗಲೇ ನಾನು ನಿಮಗೊಂದು ಹೇಳಿದೆ, PS ನೋಡ್ಬೋದು ನೀವು ಇಲ್ಲಿ. ಥರ್ಡ್ ಕಾಲೇಜ್ ಇದೆಯಲ್ವಾ, ಇದು ಔಟರ್ ರಿಂಗ್ ರೋಡಲ್ಲಿ ಇರುವಂಥದ್ದು. ನೆಕ್ಸ್ಟ್ ಇಲ್ಲಿ ಇರುವಂಥದ್ದು ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಸೊ ನೀವು ಆಪ್ಷನ್ ಎಂಟ್ರಿನಲ್ಲಿ ಇದು ಪರ್ಟಿಕ್ಯುಲರ್ ಆಗಿರುತ್ತೆ. ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡೆರಡು ಬ್ರಾಂಚ್ ಇದ್ದಾವೆ ಒಂದೊಂದು ಕಾಲೇಜ್ ಕೆಲವೊಂದಕ್ಕೆ. ಸೊ ಬಟ್ ಎರಡು ಒಂದೇ ಟಾಪ್ ಇದರಲ್ಲಿ ಬರೋದಿಲ್ಲ. ಸೊ ಫಸ್ಟ್ ಯಾವುದಿದೆ, ಸೆಕೆಂಡ್ ಯಾವುದಿದೆ ಅನ್ನೋದನ್ನು ನೋಡಿಕೊಂಡು ಪ್ರಾಪರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಪ್ 11 ಬರೋದು ನೋಡೋದಾದರೆ KLE ಟೆಕ್ನಾಲಜಿ ಯೂನಿವರ್ಸಿಟಿ ಹುಬ್ಳಿ. ನೆಕ್ಸ್ಟ್ BIT ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ NIE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು. ನೆಕ್ಸ್ಟ್ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಯಲಹಂಕ. ನೆಕ್ಸ್ಟ್ SIT ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು. ನೆಕ್ಸ್ಟ್ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ನೋಡಿ, ಫಸ್ಟಲ್ಲಿ ಒಂದು RV ಕಾಲೇಜ್ ಬಂತು ಟಾಪ್ 1. ಇಲ್ಲೊಂದು ಬರ್ತಾ ಇದೆ ಬನ್ನೇರಘಟ್ಟ ರೋಡ್ದು, ಇದು ಬೇರೆ, ಅದು ಒಂದೇ RV ಕಾಲೇಜ್ ಇದು. ಬಟ್ RV ಕಾಲೇಜ್ ಅದು ಬೇರೆ, ಇದು ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ನೀವು ಫಸ್ಟ್ ನೋಡ್ಬೋದು, ಈಗ ಒಂದು ಕ್ಲಾರಿಟಿ ಸಿಗುತ್ತೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಬ್ಯಾಂಗ್ಳೂರ್, RVCE ಇದು ಬಂದು ನಿಮಗೆ
ಆರ್ ವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಸ್ವಲ್ಪ ಈ ಕಾಲೇಜುಗಳಲ್ಲಿ ಎರಡೆರಡು ಕಾಲೇಜ್ ಬರೋದ್ರಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನ್ಯೂ ಹಾರಿಜಿನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ನೆಕ್ಸ್ಟ್ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಜರಾಜೇಶ್ವರಿ ನಗರ್. ನೆಕ್ಸ್ಟ್ ಬಂದರೆ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬನಶಂಕರಿ ಬರುತ್ತೆ. ನೆಕ್ಸ್ಟ್ ಶ್ರೀ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ನೆಕ್ಸ್ಟ್ KLS ಗಾಡ್ಕೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾಂ. ನೆಕ್ಸ್ಟ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಲತಹಳ್ಳಿ ಬ್ಯಾಂಗ್ಳೂರ್. ನೆಕ್ಸ್ಟ್ ಅಲಿಯನ್ಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಡಿಸೈನ್ ಬ್ಯಾಂಗ್ಳೂರ್. SDM CET ಧಾರವಾಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ. ನೆಕ್ಸ್ಟ್ ನೋಡೋದಾದರೆ 25th ಕಾಲೇಜು ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ JSS ಅಕಾಡೆಮಿ. ಸೊ ಇದು ನೆಕ್ಸ್ಟ್ ಬಂದು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಸೈನ್ಸ್ ಮತ್ತಿಕೆರೆ ಬ್ಯಾಂಗ್ಳೂರ್. ನೋಡಿ MS ರಾಮಯ್ಯ ಅಲ್ಲೂ ಒಂದು ಬಂದಿದೆ, ಸೊ ಈಗಲೂ ಒಂದು ಬರ್ತಾ ಇದೆ MS ರಾಮಯ್ಯ. ಸೊ ಇದು ಅಪ್ಲೈಡ್ ಸೈನ್ಸು. ಸೊ ಸ್ವಲ್ಪ ಆ ಕಾಲೇಜುಗಳಲ್ಲಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಪ್ರಾಪರಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ನೆಕ್ಸ್ಟ್ CMRIT ಮಾರತಹಳ್ಳಿ. ರೇವಾ ಯೂನಿವರ್ಸಿಟಿ ಬ್ಯಾಂಗ್ಳೂರ್. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು. ನೆಕ್ಸ್ಟ್ KLE ಬೆಳಗಾಂ. ನೆಕ್ಸ್ಟ್ ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಉದಯಪುರ್ ಬ್ಯಾಂಗ್ಳೂರ್. ಇದು ಅಷ್ಟೇ ನೋಡ್ಬೋದು ದಯಾನಂದ ಸಾಗರ್. ನೆಕ್ಸ್ಟ್ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ. PS ಇದು ಮಂಡ್ಯ ಬರುತ್ತೆ. ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. MEJ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಗೀತ ಶಿಶು ಶಿಕ್ಷಣ ಸಂಘ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ನೆಕ್ಸ್ಟ್ ಬಂದು ಯೂನಿವರ್ಸಿಟಿ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ. ನೆಕ್ಸ್ಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬ್ಯಾಂಗ್ಳೂರ್. ನೆಕ್ಸ್ಟ್ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್. KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜ್. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗ. ದಯಾನಂದ ಸಾಗರ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಬ್ಯಾಂಗ್ಳೂರು. ಸೊ ಇವು ನಿಮಗೆ ಟಾಪ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ ಇರುವಂತಹ ಕಾಲೇಜಸ್ ನಿಮಗೆ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಈ ಕಾಲೇಜಸನ್ನು ಆರ್ಡರ್ ವೈಸು ನಿಮ್ಗೆ ಯಾವ ಆರ್ಡರ್ ವೈಸ್ ಬೇಕೋ ಆ ಆರ್ಡರ್ ವೈಸು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಇಷ್ಟಾಯಿತು ಟಾಪ್ 50 ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕಾಲೇಜಸ್. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ಥರನೇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಟಾಪ್ ಕಾಲೇಜ್ ವೈಸು ಮತ್ತು ಕಟ್ ಆಫ್ ಲಾಸ್ಟ್ ಇಯರ್ ಎಷ್ಟಿತ್ತು ಅದರ ವೈಸು ನಾನು ಕಂಪ್ಲೀಟ್ ಕಾಲೇಜ್ 1ಇಂದ ಲಾಸ್ಟ್ ಕಾಲೇಜ್ವರೆಗೂ ರ್ಯಾಂಕ್ವರೆಗೂ ಎಷ್ಟಿರುತ್ತೆ ಅಂತ ವಿಡಿಯೋ ಮಾಡ್ತೇನೆ. ಹಾಗೆ ಆಪ್ಷನ್ ಎಂಟ್ರಿ ಯಾವ ರೀತಿಯಾಗಿ ನೀವು ಮಾಡ್ಕೋಬೇಕು ಅನ್ನೋದು ಸಹ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೇಜು, ಅದನ್ನು ಸಹ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.